ಶ್ರೀರಾಮ ಜನನದ ವಿಶಾಲ ಕಥೆ ರಾಮಾಯಣದಿಂದ. ಒಂದು ಕಾಲದಲ್ಲಿ ದಶರಥ ಮಹಾರಾಜ ಅಯೋಧ್ಯೆಯ ಮಹಾನ್ ಮತ್ತು ಧರ್ಮನಿಷ್ಠ ರಾಜನಾಗಿದ್ದ. ಅವನಿಗೆ 3 ರಾಣಿಯರಿದ್ದರು: ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ. ಎಲ್ಲಾ ಸೌಖ್ಯಗಳಿದ್ದರೂ ಅವನಿಗೆ ಒಂದು ದುಃಖ: ಸಂತಾನ ಇಲ್ಲದಿರುವುದು. ಈ ಚಿಂತೆಯಿಂದ ವ್ಯಾಕುಲಗೊಂಡ ರಾಜನು ತನ್ನ ಗುರುವಾದ ವಸಿಷ್ಠ ಮಹರ್ಷಿಯವರ ಸಲಹೆ ಕೇಳಿದನು. ಅವರು ಪುತ್ರೇಷ್ಠಿಯಜ್ಞ ಮಾಡಿದರೆ ಸಂತಾನ ದೊರೆಯುತ್ತದೆ ಎಂದು ಹೇಳಿದರು. ಅದಕ್ಕಾಗಿ ಋಷ್ಯಶೃಂಗ ಮಹರ್ಷಿ ಅವರನ್ನು ಆಹ್ವಾನಿಸಿ ಭವ್ಯ ಯಜ್ಞವನ್ನು ನಡೆಸಲಾಯಿತು. ಯಜ್ಞ ಪೂರ್ಣವಾದಾಗ ಅಗ್ನಿದೇವರು ಪ್ರತ್ಯಕ್ಷವಾಗಿ ದಿವ್ಯ ಪಾಯಸದಿಂದ ತುಂಬಿದ ಪಾತ್ರವನ್ನು ಕೊಟ್ಟು, ಇದನ್ನು ರಾಣಿಯರಿಗೆ ನೀಡಿ, ನಿಮಗೆ ದಿವ್ಯ ಸಂತಾನಗಳು ಜನಿಸುತ್ತವೆ ಎಂದರು. ರಾಜನು ಆ ಪಾಯಸವನ್ನು ತನ್ನ ರಾಣಿಯರಲ್ಲಿ ಹಂಚಿದನು. ಮೊದಲಿಗೆ ಅರ್ಧವನ್ನು ಕೌಸಲ್ಯ ಅವರಿಗೆ, ನಂತರ ಭಾಗವನ್ನು ಕೈಕೇಯಿಯವರಿಗೆ, ಉಳಿದುದನ್ನು ಸುಮಿತ್ರಾ ಅವರಿಗೆ ನೀಡಿದರು. ಕೆಲವು ಕಾಲದ ನಂತರ ಶುಭವಾದ ಚೈತ್ರ ಮಾಸದ ನವಮಿ ದಿನದಲ್ಲಿ ಶ್ರೀರಾಮ ಕೌಸಲ್ಯ ಅವರ ಗರ್ಭದಿಂದ ಜನಿಸಿದರು. ಆ ಕ್ಷಣದಲ್ಲಿ ದೇವತೆಗಳು ಹೂವಿನ ಮಳೆ ಸುರಿಸಿದರು, ಗಂಧರ್ವರು ಗಾಯನ ಮಾಡಿದರು. ಅಯೋಧ್ಯೆ ತುಂಬಾ ಸಂತೋಷದಿಂದ ಕಂಗೊಳಿಸಿತು. ಶ್ರೀರಾಮ ಅವರು ಸಾಮಾನ್ಯ ರಾಜಕುಮಾರರಲ್ಲ, ವಿಷ್ಣು ಅವರ ಅವತಾರವಾಗಿದ್ದರು. ಅಧರ್ಮವನ್ನು ನಾಶಮಾಡಿ ಧರ್ಮವನ್ನು ಸ್ಥಾಪಿಸಲು ಭೂಮಿಗೆ ಬಂದವರು. ನಂತರ ಕೈಕೇಯಿಯವರಿಗೆ ಭರತ ಜನಿಸಿದರು. ಸುಮಿತ್ರಾ ಅವರಿಗೆ 2 ಪುತ್ರರು, ಲಕ್ಷ್ಮಣ ಮತ್ತು ಶತ್ರುಘ್ನ ಜನಿಸಿದರು. 4 ರಾಜಕುಮಾರರು ಬಹಳ ಗುಣವಂತರಾಗಿದ್ದು ವಿನಯಶೀಲರಾಗಿದ್ದರು. ಅವರಲ್ಲಿ ಶ್ರೀರಾಮ ಎಲ್ಲರಿಗೂ ಪ್ರಿಯರಾಗಿದ್ದರು. ಬಾಲ್ಯದಲ್ಲೇ ಅವರು ಸತ್ಯ, ಧರ್ಮ ಮತ್ತು ಮರ್ಯಾದೆಯ ಪ್ರತಿರೂಪವಾಗಿದ್ದರು. ಇಂತಹ ಶ್ರೀರಾಮನ ಜನನವು ಕೇವಲ ರಾಜಕುಮಾರನ ಜನನವಲ್ಲ, ಧರ್ಮದ ಜಯಕ್ಕಾಗಿ ಬಂದ ದಿವ್ಯ ಅವತಾರದ ಆರಂಭವಾಗಿತ್ತು. ಸಮಾಪ್ತಿ.